ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ನಾಳೆ ನಾವು ಯಾವೆಲ್ಲ ಷೇರುಗಳನ್ನ ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. 3 ದಿನ ಮಾರ್ಕೆಟ್ಗೆ ರಜೆ ಇದ್ದಿದ್ರಿಂದ ಸಾಕಷ್ಟು ಕಂಪನಿಗಳ ಬಗ್ಗೆ ಹಲವಾರು ಅಪ್ಡೇಟ್ಸ್ ಗಳು ಬಂದಿದಾವೆ. ಎಲ್ಲಾನು ಕೂಡ ನಾನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋದ ಲೆಂತ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಮ್ಯಾಕ್ಸಿಮಮ್ ಅಪ್ಡೇಟ್ಸ್ ಗಳನ್ನ ಕೊಡ್ತಿರೋದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ಮೊದಲಿಗೆ ಕನ್ಸರ್ನಿಂಗ್ ಪಾಯಿಂಟ್ ಅಂತಂದ್ರೆ ಅದು ಓವರ್ ಆಲ್ ಮಾರ್ಕೆಟ್ಗೆ ಅದು ಕೋವಿಡ್-19 ಓದಿಯ ಪಿಶಾಚಿ ಅಂದ್ರೆ ಬಂದ್ಯ ಗವಾಕ್ಷಿಲಿ ಅನ್ನೋ ತರ ಮತ್ತೆ ಒಕ್ಕರಿಸಿಕೊಂಡಿದೆ. ಅದರಲ್ಲಿ JN1 ವೇರಿಯಂಟ್ ನ 63 ಕೇಸಸ್ ಡಿಟೆಕ್ಟ್ ಆಗಿದೆ. ಟೋಟಲ್ 628 ಕೇಸ್ಗಳು ನಿನ್ನೆ ಬಂದಿದ್ದಾವೆ. 4054ಕ್ಕೆ ಏರಿಕೆಯಾಗಿದೆ ಆಕ್ಟಿವ್ ಕೇಸಸ್. ಈ ಕಾರಣದಿಂದ ಓವರ್ ಆಲ್ ಮಾರ್ಕೆಟ್ ಮೇಲೆ ಗಮನ ಇರಬೇಕಾಗುತ್ತೆ. ಏನಾದ್ರೂ ರಿಯಾಕ್ಷನ್ಗೆ ಇದು ಕಾರಣ ಆಗುತ್ತಾ ಅಂತ. ಈಗಾಗಲೇ ಕೋವಿಡ್ಗೆ ಸಂಬಂಧಿಸಿದ ಸ್ಟಾಕ್ ಗಳನ್ನ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅವುಗಳ ಕಡೆ ಕೂಡ ನಿಮ್ಮ ಗಮನ ಇರಲಿ. ಹಾಗೆ ನೆಕ್ಸ್ಟ್ ಅಪ್ಡೇಟ್ಗೆ ಬರೋದಾದ್ರೆ, ರೆಡ್ ಸೀ ನಲ್ಲಿ ಹೌತೀಸ್ ಅಟ್ಯಾಕ್ ಜಾಸ್ತಿ ಆಗಿದೆ. ನಮ್ಮ ಇಂಡಿಯಾದ ಶಿಪ್ ಮೇಲೂ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಹೀಗಾಗಿ ಸ್ವಲ್ಪ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗುವಂತ ಚಾನ್ಸಸ್ ಇದೆ. ಜೊತೆಗೆ ಈ ಸಮಸ್ಯೆ ಇನ್ಫ್ಲೇಷನ್ ನ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ. ಅದು ಹೇಗೆ? ಸಪ್ಲೈ ಚೈನ್ ಡಿಸ್ರಪ್ಷನ್ ಆದ್ರೆ ಪ್ರೈಸಸ್ ಜಾಸ್ತಿ ಆಗುತ್ತೆ. ಕ್ರೂಡ್ ಆಯಿಲ್ ಆಗ್ಬೋದು ಅಥವಾ ಬೇರೆ ಆಗ್ಬೋದು. ಜೊತೆಗೆ ರೆಡ್ ಸಿ ಮೂಲಕ ಓಡಾಡುವಂತ ಹಡಗುಗಳಿಗೆ ಇನ್ಶೂರೆನ್ಸ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸೊ ಅದೆಲ್ಲಾನು ಕೂಡ ಅಬ್ವಿಯಸ್ಲಿ ಹಾಕೋದು ಕಸ್ಟಮರ್ಸ್ ಮೇಲೆನೆ, ಕನ್ಸ್ಯೂಮರ್ಸ್ ಮೇಲೆ. ಸೊ ಹಾಗಾಗಿ ಇದು ಮತ್ತೊಂದು ಇಶ್ಯೂ ಆಗಬಹುದು ಇನ್ಫ್ಲೇಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ. ನೋಡೋಣ. ಯಾಕಂದ್ರೆ ಈಗಾಗಲೇ ಅಮೆರಿಕ, UK ಎಲ್ಲರೂ ಕೂಡ ಇಲ್ಲಿನ ಸಂಚಾರಕ್ಕೆ ಸಮಸ್ಯೆಗಳು ಬರದೇ ಇರೋ ತರ ನೋಡ್ಕೊಳ್ಳುವಂತ ಪ್ರಯತ್ನಗಳಿಗೆ ಮುಂದಾಗಿದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಪ್ಡೇಟ್ಸ್ ಗಳು ಬರುತ್ತೆ ಅಂತ. ಸೊ ಆಸ್ ಆಫ್ ನೌ ಖಂಡಿತ ಇದು ಕನ್ಸರ್ನಿಂಗ್ ಪಾಯಿಂಟ್. ಯಾಕೆಂದ್ರೆ ಈಗ ತಾನೇ ಸಮಸ್ಯೆಯಿಂದ ಆಚೆ ಬರ್ತಾ ಇದೀವಿ, ಇನ್ಫ್ಲೇಷನ್ ನ ಸಮಸ್ಯೆಯಿಂದ. ಸೊ ಇಂತಹ ಸಮಯದಲ್ಲಿ ಮತ್ತೆ ಅದು ಮುನ್ನೆಲೆಗೆ ಬರೋದು ಮಾರ್ಕೆಟ್ಗೆ ಅಷ್ಟು ಒಳ್ಳೆ ನ್ಯೂಸ್ ಆಗೋದಿಲ್ಲ. ಈ ಕಾರಣಕ್ಕಾಗಿ ಕ್ರೂಡ್ ಆಯಿಲ್ ಮೇಲೆ ಕೂಡ ನಾವು ಇಟ್ಟಿರ್ಬೇಕಾಗುತ್ತೆ. ಆಸ್ ಆಫ್ ನಾವು ಬಿಲೋ 80 ಇದೆ. ನೋಡೋಣ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕ್ರೂಡ್ ಆಯಿಲ್ ಅಲ್ಲಿ ಅಂತ. ಹಾಗೆ ನೆಕ್ಸ್ಟ್ ಇದೇ ಕಾರಣಕ್ಕೆ ಶಿಪ್ಪಿಂಗ್ ಕಂಪನೀಸ್ ಮೇಲೆ ನಾಳೆ ನಿಮ್ಮ ಫೋಕಸ್ ಇರಬೇಕಾಗುತ್ತೆ. SCI ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಹಾಗೆ ಮೊನ್ನೆ ತಾನೆ GE ಶಿಪ್ಪಿಂಗ್ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಿದೆ. ಸೊ ಈ ಕಂಪನಿಯ ಮೇಲೂ ಕೂಡ ನಿಮ್ಮ ಗಮನ ಇರಲಿ. ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗಳು ಬಂದ ಮೇಲೆ ಇರುತ್ತೆ ಅಂತ. ನೆಕ್ಸ್ಟ್ ಆಗಿ ಬರ್ತಾದ್ರೆ ಅದು ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್. ಈ ಕಂಪನಿ ಸುದ್ದಿಯಲ್ಲಿರುತ್ತೆ. ಕಾರಣ, ಈ ಕಂಪನಿ ಅಮೆರಿಕದಲ್ಲಿ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಸೆಟ್ ಅಪ್ ಮಾಡುವಂತ ಪ್ಲಾನ್ ಅನ್ನು ಅನೌನ್ಸ್ ಮಾಡಿದೆ ಟೆಕ್ಸಾಸ್ ಅಲ್ಲಿ. ಇದಕ್ಕೆ $1 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೆ. ಸೊ ಆ ಕಾರಣಕ್ಕಾಗಿ ವಾರಿ ರಿನ್ಯೂವಬಲ್ ಟೆಕ್ನಾಲಜೀಸ್ ನಾಳೆ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಬ್ಯಾಂಕ್ ಆಫ್ ಬರೋಡಾ ಸುದ್ದಿಯಲ್ಲಿರುತ್ತೆ. ಕಾರಣ, RBI ಈ ಬ್ಯಾಂಕ್ ನ ಮೇಲೆ 5 ಕೋಟಿ ಪೆನಾಲ್ಟಿ ಹಾಕಿದೆ ಸಾಯಿಲ್ಡ್ ನೋಟ್ಸ್ ರಿಮಿಟೆನ್ಸ್ ಗೆ ಸಂಬಂಧಪಟ್ಟಂತೆ. ಈ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್. ಈ ಕಂಪನಿ ಒಂದು ಕಷ್ಟಕರವಾಗಿರುವಂತಹ ಡೈನಾಮಿಕ್ ಶಾರ್ಟ್ ಸರ್ಕ್ಯೂಟ್ ಟೆಸ್ಟಿಂಗ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ಮೊನ್ನೆನೇ ಈಗಾಗಲೇ ಒಳ್ಳೆ ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ. ನೆಕ್ಸ್ಟ್ ಇನ್ಫೋಸಿಸ್ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. $1.5 ಬಿಲಿಯನ್ ನ ಒಂದು ಡೀಲ್ ಕ್ಯಾನ್ಸಲ್ ಆಗಿದೆ. ಸುಮಾರು 12,500 ಕೋಟಿ ಡೀಲ್ ಅದು. ಈ ಕಾರಣಕ್ಕಾಗಿ ಇನ್ಫೋಸಿಸ್ ಕೂಡ ಫೋಕಸ್ ಅಲ್ಲಿರುತ್ತೆ ನಾಳೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಅಂತ. ನೆಕ್ಸ್ಟ್ EMS ಸುದ್ದಿಯಲ್ಲಿರುತ್ತೆ. ಕಾರಣ, ಕಂಪನಿಗೆ 358 ಕೋಟಿ ಆರ್ಡರ್ ಸಿಕ್ಕಿದೆ ಉತ್ತರಾಖಂಡ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ. ಆ ಕಾರಣಕ್ಕಾಗಿ EMS ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಬಹುದು. ನೆಕ್ಸ್ಟ್ ರಾಮಕೃಷ್ಣ ಫೋರ್ಜಿಂಗ್ ಸುದ್ದಿಯಲ್ಲಿರುತ್ತೆ. ಕಾರಣ, ಕಂಪನಿಯ ಒಂದು ಅಕ್ವಿಸೇಷನ್ ಗೆ ಸಂಬಂಧಪಟ್ಟಂತೆ NCLT ಅಪ್ರೂವಲ್ ಅನ್ನ ಕೊಟ್ಟಿದೆ. ಆ ಕಾರಣಕ್ಕಾಗಿ ರಾಮಕೃಷ್ಣ ಫೋರ್ಜಿಂಗ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಜಿಂದಾಲ್ ಸ್ಟೀಲ್ ಅಂಡ್ ಪವರ್, ರಾಷ್ಟ್ರೀಯ ಇಸ್ಪತ್ ನಿಗಮ್ ಜೊತೆ ಕಂಪನಿ MOU ಮಾಡ್ಕೊಂಡಿದೆ ಬ್ಲಾಸ್ಟ್ ಫರ್ನೇಸ್ ಗೆ ಸಂಬಂಧಪಟ್ಟಂತೆ. ಇದು ಕಂಪನಿಯ ಕೆಪಾಸಿಟಿಯನ್ನ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ, ಅಂದ್ರೆ ಇಸ್ಪತ್ ನಿಗಮ್ನ ಕೆಪಾಸಿಟಿ ಎಕ್ಸ್ಪಾನ್ಷನ್ ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಜಿಂದಾಲ್ ಸ್ಟೀಲ್ ಕೂಡ ನಾಳೆ ಸುದ್ದಿಯಲ್ಲಿರುತ್ತೆ. ನೆಕ್ಸ್ಟ್ KPIT ಟೆಕ್ ಒಂದು ಗೇಮಿಂಗ್ ಕಂಪನಿಯಲ್ಲಿ 13% ಸ್ಟೇಕ್ ತಗೊಳ್ಳುವಂತ ನಿರ್ಧಾರವನ್ನ ಈ ಹಿಂದೆ ಮಾಡಿತ್ತು. ಅದನ್ನ ಕಂಪ್ಲೀಟ್ ಮಾಡಿದೆ. ಆ ಸುದ್ದಿ ಬಂದಿದೆ ಈಗ. ಕಂಪನಿನೇ ತನ್ನ ಈ ಅಪ್ಡೇಟ್ ಅನ್ನ ಎಕ್ಸ್ಚೇಂಜಸ್ ಗೆ ಫೈಲ್ ಮಾಡಿದೆ. ನೋಡಬಹುದು, ಸ್ವಿಟ್ಜರ್ಲೆಂಡ್ ಬೇಸ್ಡ್ ಕಂಪನಿ N-Dream AG ಇದರಲ್ಲಿ 13% ಶೇರ್ ಹೋಲ್ಡಿಂಗ್ ಅನ್ನು ತಗೊಂಡಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇನ್ನು ಸ್ಟೇಕ್ ಅನ್ನ ಜಾಸ್ತಿ ಕೂಡ ಮಾಡಬಹುದು. ಆ ಕಾರಣಕ್ಕಾಗಿ KPIT ಕೂಡ ಸುದ್ದಿಯಲ್ಲಿರುತ್ತೆ ನಾಳೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಹಾಗೆ ನೆಕ್ಸ್ಟ್ PNC ಇನ್ಫ್ರಾ. ಈ ಕಂಪನಿಗೆ ಸುಮಾರು 819 ಕೋಟಿ ಆರ್ಡರ್ ಸಿಗುವಂತಹ ಚಾನ್ಸ್ ಇದೆ. ಲೋಯೆಸ್ಟ್ ಬಿಡ್ಡರ್ ಆಗಿ ಕೂಡ ಅವರು ಬಂದಿದೆ. ಆ ಕಾರಣಕ್ಕಾಗಿ PNC ಇನ್ಫ್ರಾ ಕೂಡ ನಾಳೆ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ವೇದಾಂತಗೆ GST ಡಿಪಾರ್ಟ್ಮೆಂಟ್ ಇಂದ 84 ಕೋಟಿ ಟ್ಯಾಕ್ಸ್ ಡಿಮಾಂಡ್ ಬಂದಿದೆ. ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ. ವೇದಾಂತ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ. ನಾನು ಆಲ್ಮೋಸ್ಟ್ ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಬಟ್ ಗೊತ್ತಿಲ್ಲ ಅದನ್ನ ಅವ್ರು ನೋಡಿರ್ತಾರ ಇಲ್ವಾ ಅಂತ. ಬಟ್ ಪದೇ ಈ ಸ್ಟಾಕ್ ನ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರುತ್ತವೆ. ಸೊ ನಾನಂತೂ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡ್ತೀನಿ. ಕಾರಣ,
ಕಂಪನಿಯ ಬಿಸ್ನೆಸ್ ಅಲ್ಲ, ಕಂಪನಿಯ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಮೇಲೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ, ಆ ಕಾರಣಕ್ಕಾಗಿ ನಾನು ಈ ಕಂಪನಿಯನ್ನ ಇಗ್ನೋರ್ ಮಾಡ್ತೀನಿ. ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ನೆಕ್ಸ್ಟ್ LT ಫುಡ್ಸ್, ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ. ಅದೇನಂದ್ರೆ ಕೇಸ್ ನಲ್ಲಿ ಈ ಕಂಪನಿಗೆ ಗೆಲುವಾಗಿದೆ. ಅದು ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟದ್ದು. 2003-4ರಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿತ್ತಂತೆ ಕಂಪನಿಯಲ್ಲಿ. ಆಗ ಇವರು ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ದಾರೆ, ಇನ್ಶೂರೆನ್ಸ್ ಕಂಪನಿ ಕೊಟ್ಟಿಲ್ಲ, ಅಷ್ಟು ಕೊಡಕ್ಕಾಗಲ್ಲ ಅಂತ ಕೇಸ್ ಹಾಕಿದೆ. ಅಂದ್ರೆ ಇವರು ಕೇಸ್ ಹಾಕಿದ್ದಾರೆ, ಕೊಡಕ್ಕಾಗಲ್ಲ ಅಂದಿದ್ಕೆ. ಸೊ ಅದೀಗ ಕ್ಲಿಯರ್ ಆಗಿದೆ. ಸುಮಾರು 161 ಕೋಟಿ ಪೇ ಮಾಡ್ಲಿಕ್ಕೆ ಮಧ್ಯಪ್ರದೇಶ ಹೈಕೋರ್ಟ್ ಆರ್ಡರ್ ಮಾಡಿದೆ ಇನ್ಶೂರೆನ್ಸ್ ಕಂಪನಿಗೆ. ಸೊ LT ಫುಡ್ಸ್ 161 ಕೋಟಿ ಪಡ್ಕೊಳ್ಳುತ್ತೆ. ಸೊ ಖಂಡಿತ ಇದು ಒಂದು ಒಳ್ಳೆ ನ್ಯೂಸ್ ಕಂಪನಿಗೆ. ಆ ಕಾರಣಕ್ಕಾಗಿ LT ಫುಡ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ, ಹತ್ರ 7,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗೆ 1 ಇಯರ್ ಅಲ್ಲಿ 78% ಇದೆ, 5 ಇಯರ್ಸ್ ಅಲ್ಲಿ ನೋಡಬಹುದು 381% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇದೆ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ. ಸೊ ಈ ಕಂಪನಿಯನ್ನ ನಾಳೆ ನೀವು ಅಬ್ಸರ್ವ್ ಮಾಡಬಹುದು ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು. ಹಾಗೆ ನೆಕ್ಸ್ಟ್ ದಿಲೀಪ್ ಬಿಲ್ಡ್ಕಾನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಆಲ್ಫಾ ಆಲ್ಟರ್ನೇಟಿವ್ಸ್ ಅನ್ನುವಂತ ಒಂದು ಕಂಪನಿ ಇದರಲ್ಲಿ ಸ್ಟೇಕ್ ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸಿತ್ತು. ಈಗ CCI ಅದಕ್ಕೆ ಕ್ಲಿಯರೆನ್ಸ್ ಅನ್ನು ಕೂಡ ಕೊಟ್ಟಿದೆ. ನ್ಯೂಸ್ ಹೆಡ್ಲೈನ್ ಅನ್ನ ಇಲ್ಲಿ ನೋಡಬಹುದು. ಈ ಕಾರಣದಿಂದ ದಿಲೀಪ್ ಬಿಲ್ಡ್ಕಾನ್ ಸುದ್ದಿಯಲ್ಲಿರುತ್ತೆ, ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಅರಬಿಂದ ಫಾರ್ಮಾ ಕಂಪನಿಯ US ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ USFDA ಇನ್ಸ್ಪೆಕ್ಷನ್ ಇತ್ತು. ಅಲ್ಲಿ 10 ಅಬ್ಸರ್ವೇಷನ್ಸ್ ಅನ್ನ ಮಾಡಿದೆ USFDA. ಆ ಕಾರಣಕ್ಕಾಗಿ ಅರೋ ಫಾರ್ಮಾ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಈ ಕಂಪನಿಯಲ್ಲಿ ಇರುತ್ತೆ ಅಂತ. 1 ಇಯರ್ ಅಲ್ಲಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. 1 ಇಯರ್ ಚಾರ್ಟ್ ಅನ್ನ ನೋಡಿದ್ರೆ ನೋಡಬಹುದು 143% ರ್ಯಾಲಿ ಹೋಗಿದೆ, ಕನ್ಸಿಸ್ಟೆಂಟ್ ಆಗಿ ಮೇಲೆ ಹೋಗಿದೆ ಸ್ಟಾಕ್. ಬಟ್ 5 ಇಯರ್ಸ್ ಚಾರ್ಟ್ ಅನ್ನು ನೋಡಿದ್ರೆ ಅಷ್ಟೊಂದೇನು ಕನ್ಸಿಸ್ಟೆನ್ಸಿ ಕಾಣೋದಿಲ್ಲ. ಬಟ್ 1 ಇಯರ್ ಅಲ್ಲಿ ಮಾತ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ. ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು, 62,500 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇದೆ. 2015-16ರಿಂದ ಈ ಸ್ಟಾಕ್ ಅಲ್ಲಿ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಆರೋ ಫಾರ್ಮಾನ. ಝೈಡಸ್ ಲೈಫ್ ಸೈನ್ಸ್ ಕೂಡ ನಾಳೆ ನಿಮ್ಮ ರಡಾರ್ ಇರಬೇಕಾಗುತ್ತೆ. ಕಾರಣ ಈ ಕಂಪನಿಯ MD ಮೇಲೆ ರೇಪ್ ಅಲಿಗೇಷನ್ಸ್ ಬಂದಿದೆ. ಅದಕ್ಕೆ ಹೈಕೋರ್ಟ್ ಎನ್ಕ್ವೈರಿಗೆ ಕೂಡ ಆರ್ಡರ್ ಮಾಡಿದೆ. ಸೊ ಆಕ್ಚುಲಿ ಅದು ಕ್ಯಾಡಿಲಾ ಅಂತ ಇದೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಝೈಡಸ್ ಕ್ಯಾಡಿಲಾ ಅಂತ ಕೂಡ ಇದೆ. ಮುಂಚಿನ ಹೆಸರು ಕ್ಯಾಡಿಲಾ ಹೆಲ್ತ್ ಕೇರ್ ಅಂತ ಇತ್ತು, ಈಗ ಝೈಡಸ್ ಲೈಫ್ ಸೈನ್ಸಸ್ ಅಂತ ಮಾಡಿದ್ದಾರೆ ಇದನ್ನ. ಸೊ ಸ್ಟಿಲ್ ಈ ಸ್ಟಾಕ್ ಅನ್ನು ಕೂಡ ನೀವು ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ನಾಳೆ. ಹಾಗೆ ನೆಕ್ಸ್ಟ್ ಶುಕ್ರವಾರದ ಸೆಷನ್ ಅಲ್ಲಿ ಒಂದು ನ್ಯೂಸ್ ಬಂದಿತ್ತು. ಈ ಹೆಡ್ಲೈನ್ ಅನ್ನ ನೋಡಬಹುದು. ನಾನು ಶುಕ್ರವಾರ ಸಂಜೆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಕೂಡ. ಈ ಎಡಿಬಲ್ ಆಯಿಲ್ಸ್ ಗೆ ಸಂಬಂಧಪಟ್ಟಂತ 3 ಶೇರ್ ಗಳಲ್ಲಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಈ ನ್ಯೂಸ್ ಬಂದ ಮೇಲೆ. ಸೊ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಇಲ್ಲಿ ನೋಡಬಹುದು, ಇಟ್ ಹ್ಯಾಸ್ ಕಮ್ ಟು ನೋಟಿಸ್ ದಟ್ some sections of the media have erroneously reported that the government has extended lower import duty for palm, soybean and sunflower oils till 31/3/2025. ಅಂದ್ರೆ ಪಾಮ್, ಸೋಯಾಬೀನ್ ಅಂಡ್ ಸನ್ಫ್ಲವರ್ ಆಯಿಲ್ಸ್ ಮೇಲೆ ಇದ್ದಂತಹ ಲೋಯರ್ ಇಂಪೋರ್ಟ್ ಡ್ಯೂಟಿಯನ್ನ ಎಕ್ಸ್ಟೆಂಡ್ ಮಾಡಿದೆ ಅನ್ನೋಂತ ನ್ಯೂಸ್ ಸಾಕಷ್ಟು ಮೀಡಿಯಾಗಳಲ್ಲಿ ಬಂದಿದೆ. ಇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದೆ ಗವರ್ನಮೆಂಟ್. ನೋಡಬಹುದು, ದ ಗವರ್ನಮೆಂಟ್ ಎಕ್ಸ್ಟೆಂಡೆಡ್ ದ ವ್ಯಾಲಿಡಿಟಿ ಪೀರಿಯಡ್ ಆಫ್ ಇಂಪೋರ್ಟ್ ಡ್ಯೂಟಿ ಎಕ್ಸೆಂಪ್ಷನ್ ಆನ್ ಮಸೂರ್ ದಾಲ್ ಓನ್ಲಿ. ಅದಕ್ಕೆ ಸಂಬಂಧಪಟ್ಟಂತ ಗೆಜೆಟಿ ನೋಟಿಫಿಕೇಶನ್ ಕೂಡ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಸೊ ಓನ್ಲಿ ಮಸೂರ್ ದಾಲ್ ಅಷ್ಟೇ ಇವರು ಎಕ್ಸ್ಟೆನ್ಷನ್ ಅನ್ನ ಮಾಡಿರೋದು, ಪಾಮ್, ಸೋಯಾಬೀನ್, ಸನ್ಫ್ಲವರ್ ಇಲ್ಲ ಅನ್ನೋಂತ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದೆ. ಸೊ ಈ ಕಾರಣಕ್ಕಾಗಿ ನೀವು ಮೊನ್ನೆ ರ್ಯಾಲಿ ಕಂಡಿದ್ದಂತ ಅದಾನಿ ವಿಲ್ಮಾರ್ ಅನ್ನ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ. ನೋಡಬಹುದು, ಈ ನ್ಯೂಸ್ ಬಂದ್ಮೇಲೆ ಒಳ್ಳೆ ರ್ಯಾಲಿ ಕೂಡ ಬಂದಿತ್ತು. ಜೊತೆಗೆ ಅದಾನಿ ವಿಲ್ಮಾರ್ ನಾಳೆ ಇನ್ನೊಂದು ಕಾರಣ ಕೂಡ ಸುದ್ದಿಯಲ್ಲಿರುತ್ತೆ. ಯಾಕಂದ್ರೆ ಕಂಪನಿ ಸ್ಟೇಕ್ ಅನ್ನ ಸೇಲ್ ಮಾಡಬೇಕಾಗಿದೆ. ಕಾರಣ ಮೋರ್ ದನ್ 75% ಹೋಲ್ಡಿಂಗ್ ಇದೆ ಇತ್ತೀಚೆಗೆ ಲಿಸ್ಟ್ ಆಗಿದ್ರಿಂದ. ನೋಡಬಹುದು 584 ಕೋಟಿ ಸೆಲ್ ಮಾಡಬೇಕು. ಸೊ ಇದು ಒಂದು ನ್ಯೂಸ್ ಇದೆ. 1.24% ಸ್ಟೇಕ್. ಈ 2 ಕಾರಣಗಳಿಗೆ ಅದಾನಿ ವಿಲ್ಮಾರ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನ ನಿಮ್ಮ ರಡಾರ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಪತಂಜಲಿ ಫುಡ್ಸ್. ಮೊನ್ನೆ ಇದೇ ನ್ಯೂಸ್ ಗೆ ಸಂಬಂಧಪಟ್ಟಂತೆ 5% ರ್ಯಾಲಿ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಸೊ ನಾಳೆ 5% ಡೌನ್ ಫಾಲ್ ಕಂಡು ಬಂದ್ರು ಕೂಡ ಆಶ್ಚರ್ಯ ಏನಿರೋದಿಲ್ಲ. ಸೊ ನೋಡೋಣ ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್ ಸೆಂಚುರಿ ಪ್ಲೈ ನಾಳೆ ಸುದ್ದಿಯಲ್ಲಿರುತ್ತೆ. ಕಾರಣ ಆಂಧ್ರ ಪ್ರದೇಶದಲ್ಲಿ ತನ್ನ ಹೊಸ ಪ್ಲಾಂಟ್ ಅನ್ನ ಇನಾಗ್ರೇಟ್ ಮಾಡಿದೆ. ಜೊತೆಗೆ ಇನ್ನು 2,000 ಕೋಟಿಯನ್ನ ಆಂಧ್ರ ಪ್ರದೇಶದಲ್ಲಿ ಇನ್ವೆಸ್ಟ್ ಮಾಡುವಂತ ಪ್ಲಾನ್ ಅನ್ನು ಕೂಡ ಹೊಂದಿದೆ. ಸೊ ಇಲ್ಲೇ ನೋಡಬಹುದು, ಸೆಂಚುರಿ ಪ್ಲೈ ಬೋರ್ಡ್ಸ್ ಕಮಿಟ್ಸ್ 2,000 crore ಇನ್ವೆಸ್ಟ್ಮೆಂಟ್ ಇನ್ ಆಂಧ್ರ ಪ್ರದೇಶ್. ಸೊ ಕಾರಣಕ್ಕಾಗಿ ಈ ಸ್ಟಾಕ್ ನಾಳೆ ಸುದ್ದಿಯಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. 17,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. 1 ಇಯರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. 5 ಇಯರ್ಸ್ ಅಲ್ಲಿ 350% ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಂಪನಿ. ಸೊ ಇದನ್ನು ಕೂಡ ನೀವು ಸ್ಟಡಿ ಮಾಡಬಹುದು. ನಾಳೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಕೂಡ ಅಬ್ಸರ್ವ್ ಮಾಡಬಹುದು. ಈಗ ನೆಕ್ಸ್ಟ್ ಕೋವಿಡ್ ಗೆ ಸಂಬಂಧಪಟ್ಟಂತೆ ಕೆಲವು ಸ್ಟಾಕ್ ಗಳನ್ನ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಥೈರೋಕೇರ್ ಟೆಕ್ನಾಲಜೀಸ್ ಅಬ್ಸರ್ವ್ ಮಾಡಬಹುದು. ನಾಳೆ ಈಗಾಗಲೇ ಕೇಸಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದಾವೆ. ಇದು ಟೆಸ್ಟಿಂಗ್ ಕೆಲಸ ಮಾಡುವಂತಹ ಕಂಪನಿ ಥೈರೋಕೇರ್. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ನಾಳೆ ರಿಯಾಕ್ಷನ್ ಏನಾದ್ರು ಇರುತ್ತಾ ಅಂತ. ಹಾಗೆ ನೆಕ್ಸ್ಟ್ ಡಾಕ್ಟರ್ ಲಾಲ್ಪಾತ್ ಲ್ಯಾಬ್ಸ್ ಅನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ. ನೆಕ್ಸ್ಟ್ ಮೆಟ್ರೋಪಾಲಿಸ್ ಹೆಲ್ತ್ ಕೇರ್. ಸೊ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು. ಹಾಗೆ ಇನ್ನು ಕೆಲವು ಸ್ಟಾಕ್ ಗಳನ್ನ ಕೂಡ ತಿಳಿಸ್ಕೊಟ್ಟಿದೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಯಾವ ಸ್ಟಾಕ್ ಗಳಂತ. ಸೊ ಎಲ್ಲಾ ಸ್ಟಾಕ್ ಗಳನ್ನ ನಿಮ್ಮ ರಡಾರ್ ಇಟ್ಕೊಂಡು ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಿ.
ಈಗ ನೆಕ್ಸ್ಟ್ ಪ್ರೈಮರಿ ಮಾರ್ಕೆಟ್ ಕಡೆ ಬರೋದಾದ್ರೆ ಈ ವಾರ ಟೋಟಲಿ 8 IPOಗಳು ಲಿಸ್ಟ್ ಆಗ್ತಾ ಇದೆ. ನಾಳೆ 3 IPOಗಳ ಲಿಸ್ಟಿಂಗ್ ಇದೆ. ಉಳಿದ 5 IPOಗಳು ಈ ವಾರದಲ್ಲೇ ಲಿಸ್ಟ್ ಆಗ್ತಿದಾವೆ. ಸೊ IPOಗಳ ಬಗ್ಗೆ ಅಂತೂ ಸಾಕಷ್ಟು ಪ್ರಶ್ನೆಗಳು ಬರ್ತಾನೆ ಇದಾವೆ. ನಮ್ಗೆ ಅಲರ್ಟ್ ಆಗಿಲ್ಲ ಅಂತ, ಅಪ್ಲೈ ಮಾಡಿದ್ದೆ ಅಲರ್ಟ್ ಆಗಿಲ್ಲ, ರೀಫಂಡ್ ಆಗಿಲ್ಲ ಅಂತ. ರೀಫಂಡ್ಸ್ ಆಗುತ್ತೆ, ಸ್ವಲ್ಪ ತಾಳ್ಮೆ ಇರಲಿ. 1 or 2 days ಎಕ್ಸ್ಟ್ರಾ ತಗೊಳ್ಬಹುದು ಬಿಕಾಸ್ ಆಫ್ ಹಾಲಿಡೇಸ್ ಇಂದ. ಅದು ರೀಫಂಡ್ ಅಂತ ಏನಲ್ಲ, ಜಸ್ಟ್ ಅನ್ಬ್ಲಾಕ್ ಆಗ್ಬೇಕು ಅಷ್ಟೇ ನಿಮ್ಮ ಅಕೌಂಟ್ ಅಲ್ಲಿ ಇರುವಂತದ್ದು ಆಗುತ್ತೆ. ಸೊ ಮೇ ಬಿ 1 or 2 days ತಗೊಳ್ಬಹುದು, ತಾಳ್ಮೆ ಇರಲಿ. ಸೊ ನಾಳೆ ಲಿಸ್ಟ್ ಆಗ್ತಿರುವಂತ IPOಗಳನ್ನ ಅಬ್ಸರ್ವ್ ಮಾಡಿ ಯಾವ ರೀತಿ ಲಿಸ್ಟ್ ಆಗ್ತವೆ ಅಂತ. ಸರಿ ಗೆಳೆಯರಿ, ಸಾಕಷ್ಟು ಅಪ್ಡೇಟ್ ಗಳನ್ನ ಫಾಸ್ಟ್ ಆಗಿ ಕಡಿಮೆ ಸಮಯದಲ್ಲಿ ಕವರ್ ಮಾಡುವಂತ ಪ್ರಯತ್ನ ಮಾಡಿದೀನಿ. ಇನ್ನೇನಾದ್ರೂ ಹೊಸ ಅಪ್ಡೇಟ್ಸ್ ಬಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ. ಸರಿ ಗೆಳೆಯರಿ, ಎಲ್ಲ ಸ್ಟಾಕ್ ಗಳನ್ನ ನಿಮ್ಮ ರಡಾರ್ ಇಟ್ಕೊಂಡು ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.